ತುಂಬಾ ಚೆನ್ನಾಗಿದೆ. ಫೈನಲ್ಸ್ಗೆ ಸೆಲೆಕ್ಟ್ ಆಗಿರೋದು 5ನೇ ಬಾರಿ ಫೈನಲ್ಸ್ ಸೆಲೆಕ್ಟ್ ಆಗಿದ್ದಾರೆ. ತುಂಬಾ ಖುಷಿ ಇದೆ. ಲಾಸ್ಟ್ನೇ ಸಲ ಹೆಂಗೆ ಕಪ್ ಗೆದ್ದಿ ಒಂದು ಆರ ಇತ್ತು ಇದೆ, ಈ ಸಲನೂ ಅದೇ ತರ ಕಪ್ ಗೆದ್ದಿ ಒಂದು ದೊಡ್ಡ ಹಿಸ್ಟ್ರಿ ಕ್ರಿಯೇಟ್ ಮಾಡ್ಬೇಕು. ಗೆಲ್ತಾರಂತ ಅನ್ಸುತ್ತಾ ನಿಮ್ಗೆ? ಗೆಲ್ತಾರೆ ಅಂತ ಅನ್ಸುತ್ತಾ? 100% ಅದ್ರಲ್ಲೆಲ್ಲ ಡೌಟೇ ಬೇಡ. ಈ ವರ್ಷ ಈಗ ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ಗೆಲ್ಬೋದು ಅಂದ್ರೆ ಯಾರು ಫೈನಲ್ಸ್ ಬರ್ಬೋದು ಅಪೋಸಿಟ್? ಇವತ್ತು ನಮ್ಗೆ KKR ಬರ್ಬೇಕು ಅಂತ. KKR ಬರ್ಬೇಕು. ತುಂಬಾ ಚೆನ್ನಾಗಿತ್ತು. ನನ್ನ ಫೇವ್ರೆಟ್ ಪ್ಲೇಯರ್ ರಜತ್ ಪಟಿದಾರು ಸೆಂಚುರಿ ಹೊಡೆದಿಲ್ಲ, ಆದರೂ ನಾಯಕನ ಇನ್ನಿಂಗ್ಸ್ ಬಂದೈತೆ, ಅದನ್ನ ನೋಡಿ ತುಂಬ ಖುಷಿ ಆಯಿತು. ಆದರೆ ಸುದರ್ಶನ್ ಔಟ್ ಆಗಿದ್ದು ಬೇಜಾರಾಯಿತು, ಅನ್ಲಕ್ಕಿ. ಆದರೆ RCB ಬ್ಯಾಟಿಂಗ್ ನೋಡಿ ತುಂಬ ಖುಷಿ ಆಯಿತು. ಬಾಲಿಂಗು ಅಷ್ಟೇ ಚೆನ್ನಾಗಿ ಮಾಡಿದ್ರು. ಪವರ್ ಪ್ಲೇಲಿ 5 ವಿಕೆಟ್ ಎತ್ತವ್ರೆ. ಈಗ RCB ಫೈನಲ್ಸ್ ಹೋಗಿದ್ದಾರೆ, ಯಾರು ಅಪೋಸಿಟ್ ಬರ್ಬೋದು? SRH ಬರಬೇಕು. ಅವ್ರೊಂದ್ಸತಿ ಸೋಲ್ಸೋದ್ಮೇಲೆ ನಾವು ಸೋಲ್ಸ್ಬೇಕಲ್ವಾ? ಈಗ ಒಂದ್ಸಲ ಸೋತಿದ್ದಾರೆ SRH ಮೇಲೆ, ಈಗ ಅವ್ರೇನಾದ್ರು ಬಂದ್ರೆ ಪಕ್ಕ ಗೆಲ್ತಾರ? 100% ನಾವು ಗೆದ್ದೇ ಗೆಲ್ತೀವಿ. ಈ ಸಲ ಫಾರ್ಮ್ ನೋಡಿದ್ರೆ ಫೈನಲ್ಸ್ ಕಪ್ ಹೊಡಿಯೋ ತರನೇ ಇದೆ. ಫಾರ್ಮ್ ರಜತ್ ಪಟಿದಾರ್ ಕ್ಯಾಪ್ಟನ್ ಆಗಿ ಹೋದ್ ಸಲ ಕೂಡ ಕಪ್ ಎತ್ತಿದ್ದಾರೆ, ಈ ಸಲ ಎತ್ತಿದಾರ ಅಂತ ನಿಮ್ಗೆ ಎಷ್ಟು ಇದಿದೆ? 100-200% ಎತ್ತುತ್ತಾರೆ. ಈ ಸಲ ಏನಕ್ಕೆ RCB ಗೆಲ್ಲಬೇಕು? ಏನು ಗೆಲ್ಬಾರ್ದು RCB? ನಮ್ಮ ಬೆಂಗಳೂರಲ್ಲಿ ಇತ್ಕೊಂಡು ನಾವು RCB ಸಪೋರ್ಟ್ ಮಾಡಬಾರ್ದಾ? ಗೆದ್ದೇ ಗೆಲ್ತಾರೆ. RCB ಯಾರು ಇಷ್ಟ ನಿಮ್ಗೆ? RCB ನನಗೆ ರಜತ್ ಪಟಿದಾರ್ ಇಷ್ಟ. ಒಬ್ಬ ಇಂಜುರಿ ಸಬ್ಸ್ಟಿಟ್ಯೂಷನ್ ಆಗಿ ಬಂದ್ಬಿಟ್ಟು RCBಗೆ 18 ವರ್ಷದಿಂದ ಯಾರು ಮಾಡೋಕ್ಕಾಗದೇ ಇರೋದನ್ನ ಅವ್ರು ಮಾಡವ್ರೆ. ಅದಕ್ಕೆ ನಂಗೆ ತುಂಬ ಇಷ್ಟ ರಜತ್ ಪಟಿದಾರ್. ತುಂಬಾ ಚೆನ್ನಾಗಿತ್ತು ಮ್ಯಾಚ್ ಅಂತೂ. ನೆಕ್ಸ್ಟ್ ಲೆವೆಲ್ ಇತ್ತು ಮ್ಯಾಚ್ ಅಂತೂ. ಇಷ್ಟ ಆಯ್ತು? ಏನ್ ಇಷ್ಟ ಆಯ್ತು, ಏನ್ ಇಷ್ಟ ಆಗ್ಲಿಲ್ಲ ಅಂತ ಕೇಳ್ಬೇಕು. ಎಲ್ಲ ಇಷ್ಟ ಆಯ್ತು. ಬ್ಯಾಟಿಂಗ್ ಇಂದ ಹಿಡ್ದು ಬಾಲಿಂಗ್ ಇಂದ ಹಿಡ್ದು ಎಕ್ಸಲೆಂಟ್ ಬಾಲಿಂಗ್ ಅಂತೂ ನಿನ್ನೆ ಅಂತೂ. ಅದೇನ್ ಬಾಲಿಂಗು ಎಲ್ಲಾ ಟೀಮ್. ಬಾಲಿಂಗ್ ಸ್ವಲ್ಪ ಫೇಲ್ಡ್ ಆಗ್ತೈತೆ, ಆದ್ರೆ ಈ ಸೀಸನ್ ಹೆಂಗಿದೆ ಬಾಲಿಂಗ್ ಇದೆ ಅಂತ? ಎಲ್ಲ ಸೀಸನು ಅಷ್ಟು ಇಂತ ಕಂಪೇರ್ ಮಾಡಿದ್ರೆ ಈ ಸೀಸನ್ ಅಂತೂ ಬಾಲಿಂಗು ನೆಕ್ಸ್ಟ್ ಲೆವೆಲ್ ಇತ್ತು. ಬಾಲಿಂಗು ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡಿಕೊಂಡು ಫಸ್ಟು ಟಾಸ್ ಹೋಗ್ತಿರ್ಬೋದು, ಆದರೆ ಮ್ಯಾಚ್ ಗೆದ್ದು ಒಂದು ಏನೋ ಕ್ವಾಲಿಫೈಯರ್ 1 ಈ ಥರ ಬ್ಯಾಟಿಂಗ್ ಆಡಿರೋದು 2008 ಆಡಿ ಎಷ್ಟು RR 2008 104 ಹೊಡೆದ್ಬಿಟ್ಟು ಗೆದ್ದು. ಇವಾಗ ಅದು ಬಿಟ್ಟರೆ RCBನೇ ಟಾಪಲ್ಲಿರೋದು. ನೆಕ್ಸ್ಟು ಇದನ್ನ ಬ್ರೇಕ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಕ್ವಾಲಿಫೈಯರ್ 1 ಅದು ಏನೋ ಪ್ಲೇ ಆಫ್ ಬಂದ್ಬಿಟ್ಟು ಈ ಥರ ಬ್ಯಾಟಿಂಗು ಬಾಲಿಂಗ್ ಮಾಡೋದು ತುಂಬ ಕಷ್ಟ ಇರುತ್ತೆ. ಈಗ RCB ಆಪೋಸಿಟ್ ಯಾರು ಬರ್ಬೋದು ಅನ್ಸುತ್ತೆ ಫೈನಲ್ಸ್ ಅಲ್ಲಿ? SRH ಬರಬೇಕು, ಮತ್ತೆ SRH ಬರ್ಬೋದು ಅನ್ನಿಸ್ತೈತೆ. ಮತ್ತೆ ಇನ್ನು ಬೇರೆ ಕಡೆ ಸೋಷಿಯಲ್ ಮೀಡಿಯಾಲೆಲ್ಲ ನೋಡಿದ್ರೆ ಆಸ್ಟ್ರಾಲಜಿ ಪ್ರಕಾರ SRH ಕಪ್ ಗೆಲ್ಲುತ್ತೆ ಅಂತವ್ರೆ. ಆದರೆ ಆಸ್ಟ್ರಾಲಜಿನ ಸುಲ್ ಮಾಡಿಬಿಟ್ಟು RCB 2ನೇ ಸಲ ಕಪ್ ಎತ್ತುತ್ತೆ. ಬರ್ಕೊಂಡು ಕೊಡ್ತೀನಿ ನೋಡಿ. ಫಾರ್ಮ್ ನೋಡಿದ್ರೆ ಕಪ್ ಪಕ್ಕ ಎತ್ತಿರ್ತಾರೆ ಅಂತ ಅನ್ಸುತ್ತಾ ನಿಮ್ಗೆ? 100ಗೆ 200% ಎತ್ತುತ್ತಾರೆ. RCB ಗೆಲ್ಲೋದು ಪಕ್ಕ. ಅಲ್ಲ, ಈ RCB ಎಂತಕ್ಕೆ ಗೆಲ್ಬೇಕು? ಎಂತಕ್ಕೆ ಗೆಲ್ಬೇಕು ಅಂದ್ರೆ RCB ಇಂದ ಬ್ಲಡ್ ಬ್ರೋ. RCB ಗೆದ್ದೇ ಗೆಲ್ಲುತ್ತೆ, ಗೆದ್ದೇ ಗೆದ್ದುತ್ತೆ ಬ್ರೋ. ಏನ್ ಇಷ್ಟ ಆಯ್ತು ನಂಗೆ ಮ್ಯಾಚ್ ಫುಲ್ ನೋಡಿದೆ, ಚೆನ್ನಾಗಿತ್ತು. ಎಲ್ರು ಚೆನ್ನಾಗಿ ಆಡಿದ್ರು. ನಾಳೆ ಫೈನಲ್ಸ್ಗೆ ಹೋಗೋ ಖುಷಿ ಇದೆ. ಹೋದ್ರೆ ಚೆನ್ನಾಗಿದೆ. ಫೈನಲ್ ಹೋಗೋರ ಅಲ್ಲೇ? ಇಲ್ಲ, ಇನ್ನೂ ಹೋಗಿಲ್ಲ, ಹೋಯ್ತಾರೆ. ನಾಳೆ ಹೋಯ್ತಾರೆ ಮ್ಯಾಚ್ಗೆ. ಹೌದಾ? ಯಾವ ಟೀಮ್ ಇಷ್ಟ ನಿಮ್ಗೆ? ನಮ್ಗೆ RCB ಫ್ಯಾನ್ ನಾವು. RCB ಬಿಟ್ರೆ MI ನೋಡ್ತೀವಿ. ಇಷ್ಟ ವಿರಾಟ್ ಕೊಹ್ಲಿ ಎಲ್ಲ ಬ್ಯಾಟಿಂಗ್ ಎಲ್ಲ ಹೆಂಗ್ ಆಡ್ತಾರೆ? ಚೆನ್ನಾಗ್ ಆಡ್ತಾರೆ ವಿರಾಟ್ ಕೊಹ್ಲಿ. ಯಾರು ಗೆಲ್ಬಹುದು ಈ ಸಲ? ಈ ಸಲ ನಂಗೆ RCB ಗೆಲ್ಲಿ ಅಂತ. ಯಾರು ಗೆಲ್ತಾರ? RCB ಗೆಲ್ತಾರ? RCB ಯಾರು ಇಷ್ಟ ನಿಮ್ಗೆ? ನಂಗೆ ಹೇಜಲ್. ನೋಡ್ದೆ. ಸೌಂಡ್ ಬರ್ತೈತಿ ಇಲ್ಲಿ. ಹೇಳು. ಮ್ಯಾಚ್ ಗೆಲ್ತು, ನೋಡ್ದ ಮ್ಯಾಚ್? ನೋಡ್ದೆ. ಏನ್ ಇಷ್ಟ ಆಯ್ತು? ರಜತ್ ಪಟ್ಟಿದಾರ್ದು ಇನ್ನಿಂಗ್ಸ್ ಮತ್ತೆ ಭುವನೇಶ್ವರ್ ಕುಮಾರ್ದು ಮತ್ತೆ ಜೇಕಬ್ ಡಫಿದು ಬಾಲಿಂಗ್ ಇಷ್ಟ ಆಯ್ತು. ಈಗ ಫೈನಲ್ಸ್ ಹೋಗಿದ್ದಾರೆ, ಯಾರು ಫೈನಲ್ಸ್ ಅಲ್ಲಿ ಆಪೋಸಿಟ್ ಯಾರು ಬರ್ಬೋದು? RR ಇಲ್ಲಂದ್ರೆ SRH ಬರ್ಬೋದು. RR ಇಲ್ಲಂದ್ರೆ SRH. ಯಾವ ಟೀಮ್ ಸ್ಟ್ರಾಂಗ್ ಇದೆ? SRH RR? SRH ಇರ್ಬೋದು. SRH. ನಿಂಗೆ RCB ಏನ್ ಇಷ್ಟ? RCB ಏನಕ್ಕೆ ಇಷ್ಟ? ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಬಾಲಿಂಗ್. RCB ಅಂದ್ರೆ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಬಾಲಿಂಗ್ ಇಷ್ಟ ನನಗೆ. ಈಗ ಫೈನಲ್ಸ್ ಇದೆ, ಯಾರು ಗೆಲ್ತಾರೆ? RCB. ಯಾಕೆ ಗೆಲ್ಬೇಕು? ನಮ್ಮ ಬೆಂಗಳೂರಲ್ಲಿ ಇದೀವಿ, ಅದಕ್ಕೆ RCB ಗೆಲ್ಬೇಕು. ಥ್ಯಾಂಕ್ ಯು.